ಅರ್ಥ್ರೈಟಿಸ್ ಈಗ ಬಹಳಷ್ಟು ಜನರಲ್ಲಿ ಅರ್ಥ್ರೈಟಿಸ್ ರೋಗ ಕಂಡುಬರ್ತಾ ಇದೆ ಸ್ನೇಹಿತರೆ. ಸೊ ಈ ಅರ್ಥ್ರೈಟಿಸ್ ಅಂದರೆ ಏನು, ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಮತ್ತು ಈ ಅರ್ಥ್ರೈಟಿಸ್ನ ನಮ್ಮ ಹೋಮಿಯೋಪತಿಯಿಂದ ಗುಣಪಡಿಸ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಆಗ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅರ್ಥ್ರೈಟಿಸ್ ಇದು ಮೂಳೆಗಳಿಗೆ ಸಂಬಂಧಪಟ್ಟಿರುವ ಎಲ್ಲರಿಗೂ ತಿಳಿದ ವಿಷಯ. ಈ ಕೀಲುಗಳಲ್ಲಿ ಉರಿಯೂತ ಆಯ್ತು ಅಂತ ಹೇಳಿದ್ರೆ ಅರ್ಥ್ರೈಟಿಸ್ ಅಂತಾನು ನಾವು ಹೇಳ್ತೀವಿ ಸ್ನೇಹಿತರೆ. ಈ ಉರಿಯೂತ ಚಿಕ್ಕ ಕೀಲುಗಳಿಂದ ದೊಡ್ಡ ಕೀಲುಗಳವರೆಗೂ ಆಗುವಂತಹ ಸಾಧ್ಯತೆಗಳು ಇದೆ ಇರುತ್ತೆ ಸ್ನೇಹಿತರೆ. ಈಗ ಕೀಲುಗಳಲ್ಲಿ ಉರಿಯೂತ ಆಗಿ ಅಲ್ಲಿ ಕೀಲುಗಳು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ ಆ ಕೀಲುಗಳಲ್ಲಿ ನೋವು ಒಂದಿರುತ್ತೆ ಮತ್ತು ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಸೆಟೆದು ನಿಂತ ಒಂದು ಸ್ಥಿತಿ ಕೀಲುಗಳಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಆ ಕೀಲುಗಳು ಪೂರ್ತಿಯಾಗಿ ಮಡಚಲಿಕ್ಕೆ ಆಗ್ತಾ ಇರಲ್ಲ ಮತ್ತು ಬಹಳಷ್ಟು ನೋವುಗಳಿರುತ್ತೆ. ಚಿಕ್ಕ ಕೀಲುಗಳು ಅಥವಾ ದೊಡ್ಡ ಕೀಲುಗಳು ಅಂತ ಹೇಳಿದ್ರೆ ಸೊಂಟದ ಕೀಲುಗಳಲ್ಲಿರ್ಬೋದು ಅಥವಾ ಕಾಲಿನ ಕೀಲುಗಳಲ್ಲಿರ್ಬೋದು. ಹೀಗೆ ಕೀಲುಗಳಲ್ಲಿ ಉರಿಯೂತ ಆಗಿ ಆ ಕೀಲುಗಳ ಒಂದು ಕೆಲಸ ಕಾರ್ಯ ಸ್ಥಗಿತವಾಗಬಹುದು ಅಥವಾ ಕೆಲಸ ಕಾರ್ಯಗಳ ಶಕ್ತಿ ಕಡಿಮೆ ಆಗ್ಕೊಳ್ತಾ ಹೋಗುತ್ತೆ. ನಡೆದಾಡ್ಲಿಕ್ಕೆ ಆಗ್ತಾ ಇರಲ್ಲ, ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಉರಿಯೂತಗಳಿಂದ. ಸೊ ಹೀಗಾಗಿ ನೋವು ಒಂದ್ ಕಡೆಗೆ ಆಯ್ತು ಅಂತ ಹೇಳಿದ್ರೆ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಸೆಟೆದು ನಿಂತ ಒಂದು ಪರಿಸ್ಥಿತಿ ಕೀಲುಗಳಲ್ಲಿ ಆಗೋದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಈ ಕೀಲುಗಳ ರೋಗಕ್ಕೆ ಅರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ಅರ್ಥ್ರೈಟಿಸ್ ಬರುವಂತಹ ರೋಗಿಗಳಲ್ಲಿ ಆಟೋ ಇಮ್ಯುನಿಟಿಯ ಒಂದು ಮುಖ್ಯವಾದ ಒಂದು ಭಾಗ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಆಟೋ ಇಮ್ಯುನಿಟಿ ಅಂತ ಹೇಳಿದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಆಟೋ ಇಮ್ಯೂನ್ ರೋಗ ಅಂತಾನು ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಕೀಲುಗಳಲ್ಲಿ ಆಟೋ ಇಮ್ಯೂನ್ ರೋಗ ಆಗೋ ಕಾರಣದಿಂದ ನಮ್ಮ ಒಂದು ಕೀಲುಗಳು ಸರಿಯಾಗಿ ಕೆಲಸ ಮಾಡದೇ ಇರುವ ಹಾಗಾಗುತ್ತೆ, ಅಲ್ಲಿ ಉರಿಯೂತಗಳಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಸ್ಥಗಿತವಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದು ನಮ್ಮ ನೀ ಜಾಯಿಂಟ್ ಅಂತ ಹೇಳಿದ್ರೆ ಮೊಣಕಾಲಿನಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತು ಹಿಪ್ ಜಾಯಿಂಟ್ ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ಆಗುವಂತ ಸಾಧ್ಯತೆಗಳಿರುತ್ತೆ ಮತ್ತು ಕೆಳಗಿನ ಪಾದದ ಹತ್ತಿರ ಇರತಕ್ಕಂಥ ಆಂಕಲ್ ಜಾಯಿಂಟ್ ಅಂತ ನಾವು ಹೇಳ್ತೀವಿ. ಇವು ಮುಖ್ಯವಾದ ಒಂದು ಸ್ಥಳಗಳು ಕೀಲುಗಳ ರೋಗಗಳಲ್ಲಿ. ಮತ್ತು ನಮ್ಮ ಎಲ್ಬೋಗಳಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ, ಶೋಲ್ಡರ್ಗಳಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ, ರಿಸ್ಟ್ ಜಾಯಿಂಟ್ ಅಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಅರ್ಥ್ರೈಟಿಸ್ ನಲ್ಲಿ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರುವಂತಹ ಜನರಲ್ಲಿ ಶೋಲ್ಡರ್ ಫ್ರೋಸನ್ ಶೋಲ್ಡರ್ ಅನ್ನುವ ಒಂದು ಸ್ಥಿತಿಯು ಬರುತ್ತೆ ಈ ಅರ್ಥ್ರೈಟಿಸ್ನ ಕಾರಣದಿಂದ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಈ ಡಯಾಬಿಟಿಸ್ ಇರುವಂತಹ ಜನರಲ್ಲಿ ಆಟೋ ಇಮ್ಯುನಿಟಿ ಆಗಲೇ ಸೆಟ್ ಇನ್ ಆಗ್ಬಿಟ್ಟಿರುತ್ತೆ ಮತ್ತು ಅದರ ಒಂದು ಕಾಂಪ್ಲಿಕೇಶನ್ ಆಗಿ ಅರ್ಥ್ರೈಟಿಸ್ ಒಂದು ಕಾಂಪ್ಲಿಕೇಶನ್ ಆಗಿ ಫ್ರೋಸನ್ ಶೋಲ್ಡರ್ ಅನ್ನುವ ಒಂದು ಕಾಯಿಲೆ ಬರುವಂತಹ ಸಾಧ್ಯತೆನೂ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಆಟೋ ಇಮ್ಯೂನ್ ಒಂದು ಪರಿಸ್ಥಿತಿಯನ್ನ ಸರಿಯಾಗಿ ಸರಿಪಡಿಸಿದಲ್ಲಿ ಈ ಅರ್ಥ್ರೈಟಿಸ್ನ ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈಗ ಅರ್ಥ್ರೈಟಿಸ್ ಅಥವಾ ಈ ಕೀಲು ನೋವುಗಳಿಗೆ ಮುಖ್ಯವಾಗಿ ಆಟೋ ಇಮ್ಯೂನ್ ಅಂತ ನಾನು ಹೇಳಿದೆ. ಈ ಆಟೋ ಇಮ್ಯೂನ್ ನಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಪೂರ್ತಿಯಾಗಿ ವಿಫಲವಾಗಿರುತ್ತೆ ಅಥವಾ ಅದು ಸಪ್ರೆಸ್ ಆಗಿರುತ್ತೆ ಅಥವಾ ಅದು ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಕೀಲುಗಳಲ್ಲಿ ಅರ್ಥ್ರೈಟಿಸ್ ಆಗಿ ರೋಗವನ್ನ ಸೃಷ್ಟಿ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ನಮ್ಮ ಹೋಮಿಯೋಪತಿಯಲ್ಲಿ ಈ ಅರ್ಥ್ರೈಟಿಸ್ಗೆ ಬಹಳಷ್ಟು ಒಳ್ಳೆಯ ಒಂದು ಔಷಧಿಗಳು ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿ ರೋಗದ ಹಿಂದಿನ ಒಂದು ಕಾರಣಗಳನ್ನ ಸರಿಯಾಗಿ ಅವಲೋಕಿಸಿ ಅದನ್ನ ಸರಿಯಾಗಿ ವಿಶ್ಲೇಷಿಸಿ ಈ ರೋಗಿಗೆ ಯಾವ ಒಂದು ಔಷಧಿಗಳನ್ನ ಕೊಟ್ರೆ ಪೂರ್ತಿಯಾಗಿ ರೋಗ ಗುಣವಾಗುತ್ತೆ ಮತ್ತು ಆ
ಪ್ರೋಸೆಸ್, ಯಾವ ಒಂದು ಪ್ರೋಸೆಸ್ಸಿಂದ ಈ ರೋಗ ಬಂದಿದೆ ಅನ್ನೋದನ್ನು ಸರಿಯಾಗಿ ಪರಿಶೀಲಿಸಿ, ಸರಿಯಾಗಿ ಅದನ್ನು ಅಧ್ಯಯನ ಮಾಡಿ ನಾವು ರೋಗಿಗೆ ಔಷಧಿಗಳನ್ನು ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ರೋಗಿಯ ಒಂದು ಪೂರ್ತಿಯಾದ ಒಂದು ಪಿಕ್ಚರ್, ಪೂರ್ತಿಯಾದ ಒಂದು ಗುಣಲಕ್ಷಣಗಳನ್ನು ನೋಡಿ ಔಷಧಿಗಳನ್ನು, ಹೋಮಿಯೋಪತಿಯ ಔಷಧಿಗಳನ್ನು ಕೊಟ್ಟಾಗ ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಅರ್ಥ್ರೈಟಿಸ್ ಪೂರ್ತಿಯಾಗಿ ಗುಣವಾಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಅರ್ಥ್ರೈಟಿಸ್ ಬಗ್ಗೆ. ನೀವು ಈ ವಿಡಿಯೋ ಲೈಕ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.